ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ತುಂಬ ರುಚಿಯಾಗಿ ತುಂಬ ಸಿಂಪಲಾಗಿ ಸಬ್ಬಕ್ಕಿ ಮತ್ತು ಶಾವಿಗೆ ಯೂಸ್ ಮಾಡಿ ಯಾವ ರೀತಿ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡಲಿಕ್ಕೆ ನೋಡಿ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹುರಿದಿರೋ ಅಂತಹ ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆ ಹುರಿದಿರೋದಿಲ್ಲ ಅಂದರೆ ನೀವು ಸ್ವಲ್ಪ ಹುರ್ಕೊಳ್ಳಿ. ಸಕ್ಕರೆ 1 ಕಪ್ಪು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಲವಂಗ, ಸ್ವಲ್ಪ ತುಪ್ಪ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ತುಪ್ಪ ಹಾಕ್ಕೊಂಡಿದ್ದ ನಂತರ ನಾನು 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದಲ್ಲ, ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾಗ ಒಂದು 5ರಿಂದ 10 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಸಬ್ಬಕ್ಕಿ ದಪ್ಪ ಆಗ್ತಾ ಬರೋ ಸ್ಟೇಜಿಗೆ ನಾವು ಇದಕ್ಕೆ 1 ಕಪ್ಪು ಸಬ್ಬಕ್ಕಿಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ಈಗ 3 ಕಪ್ ನೀರು ಹಾಕ್ಕೊಂಡು 1ರಿಂದ 2 ವಿಷಲ್ ಹೊಡೆಸ್ಕೋಬೇಕು. ಇದನ್ನು ನೋಡಿ, 3 ಕಪ್ ನೀರು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಕೊಡ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ, ತಳದಲ್ಲೇ ಸಬ್ಬಕ್ಕಿ ಅಂಟ್ಕೊಬಿಡುತ್ತೆ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ವಿಷಲ್ ಅಥವಾ 3 ವಿಷಲ್ ಹಾಕ್ಸ್ಕೊಳ್ಳಿ ಸಾಕು. ಈಗ ಇದು ವಿಷಲ್ ಆಗೋಷ್ಟರಲ್ಲಿ ನಾವು ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಗೆ ಹಾಲು ತೊಗೊಂಡಿದ್ದೀವಲ್ಲ, 1 ಪ್ಯಾಕೆಟು, ಅರ್ಧ ಲೀಟ್ರ್ ಹಾಲನ್ನ ಫುಲ್ ಹಾಕ್ಕೋತಾ ಇದ್ದೀನಿ. ಈಗಿದ ಹಾಲು ಕಾಯಿಸ್ಕೊಳ್ಳೋಣ. ಹಾಲು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟ ನಂತರ ಕಾದ ನಂತರ ಇದಕ್ಕೆ ನಾವು ಶಾವಿಗೆನ ಹಾಕ್ಕೋತಾ ಇದ್ದೀನಿ. ಶಾವಿಗೆ ತಗೊಂಡಿರೋದ್ರಿಂದ ನಾವು ಹುರಿಯೋ ಅವಶ್ಯಕತೆ ಏನಿರಲ್ಲ. ನೀವು ಹುರಿದಿರೋ ಶಾವಿಗೆ ತೊಗೊಂಡ್ರೆ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಶಾವಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಶಾವಿಗೆ ಬೇಯಲಿ ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಸಬ್ಬಕ್ಕಿನೂ ಚೆನ್ನಾಗಿ ಬೆಂದಿದೆ. ಇನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಟ್ರಾನ್ಸ್ಪರೆನ್ಸಿ ಆಗಿದೆ. ಈಗ ಇದು ಸಬ್ಬಕ್ಕಿನ ನಾವು ಶಾವಿಗೆ ಹಾಲು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು ರೌಂಡು ಮಿಕ್ಸ್ ಕೊಡಿ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ. ನಾವು ಈ ಥರ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಈಗ ನಾನು ಉಳಿದಿರೋಂಥ ಸಬ್ಬಕ್ಕಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಚೆನ್ನಾಗಿ ಆಲ್ರೆಡಿ ಶಾವಿಗೆ ಅಂದರೆ ಹಾಲಿನ ಜೊತೆ ಬೆರೆತು ಬೆಂದಿದೆ. ಈಗ ನಾವು ಸಬ್ಬಕ್ಕಿನೂ ಒಂದು 5 ನಿಮಿಷ, ಆಲ್ರೆಡಿ ಸಬ್ಬಕ್ಕಿನೂ ಬೆಂದಿದೆ, ಅದರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಅಷ್ಟೇ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಈಗ ಇದು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಬೇಯಬೇಕು. ಈಗ ನಾವು ಇದಕ್ಕೆ ಏಲಕ್ಕಿ ಕಾಯಿ ಮತ್ತು ಲವಂಗನ ಹಾಕ್ಕೊಳ್ಳೋಣ. ಇದು ತುಂಬ ಫ್ಲೇವರ್ ಕೊಡುತ್ತೆ ಪಾಯಸಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೀವು ಏಲಕ್ಕಿ ಕಾಯಿ ಹಾಕ್ಕೊಳ್ದೆ ಹೋದರೆ ಇದು ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ನನಗೆ ಇದು ಫುಲ್ ಏಲಕ್ಕಿ ಕಾಯಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಏಲಕ್ಕಿ ಕಾಯಿನೇ ಹಾಕೋದು. ನೋಡಿ, ಇನ್ನೊಂದು ಬಾಣಲಿಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಈಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು 5 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ತುಪ್ಪದಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸಾಕು, ಈಗ ಆಗಿದೆ ಇದು. ಈಗ ತೆಕ್ಕೊಂಡು ನೋಡಿ, ಈ ಕಡೆಯೂ ಪಾಯಸ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆನ್ಸಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ಕನ್ಸಿಸ್ಟೆನ್ಸಿ ಸಾಕು. ಮತ್ತು ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ತುಂಬ ಇದು ಮಾಡಿಕೊಂಡ್ರೆ. ಈಗ ಅವನ್ನ ಫ್ಲೇಮ್ನ ಆಫ್ ಮಾಡಿಕೊಂಡು ಇಲ್ಲಿ ಮೇಲೆ ಡ್ರೈ ಫ್ರೂಟ್ಸ್ನ ಈಗ ಸೇರಿಸ್ಕೊಳ್ಳೋಣ ಮೇಲೆ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಪಾಯಸ ಮೇಲೆ ಹೋಗ್ತಿರೋದ್ರಿಂದ ನಾವು ಒಂದೇ ಸತಿ ಹಾಕ್ಕೊಂಡ್ರೆ ಫುಲ್ ಮೇಲೆ ಹೋಗ್ಬಿಡುತ್ತೆ. ನಿಧಾನಕ್ಕೂ ಸ್ವಲ್ಪನೇ ಇದು ಮಾಡಿಕೊಂಡು ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಈಗ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಎಲ್ಲ ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಬೆಂದು ಯಾವ ಥರ ಟ್ರಾನ್ಸ್ಪರೆನ್ಸಿ ಬರ್ತಾಯಿದೆ. ಈ ಸ್ಟೇಜಲ್ಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ನಂತರ ಒಂದು 5 ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಶಾವಿಗೆ ಸಬ್ಬಕ್ಕಿ ಪಾಯಸ ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ, ಈಗ ನಾನು ಹೇಳ್ಕೊಟ್ಟಿರೋ ಕನ್ಸಿಸ್ಟೆನ್ಸಿಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಒಂದು ಬೌಲ್ ಇಟ್ಕೊಂಡು ನೀವು ನೋಡ್ತಾ ಇದ್ದೀರಾ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕನ್ಸಿಸ್ಟೆನ್ಸಿನೂ ನೀಟಾಗಿ ಒಂದೇ ಕನ್ಸಿಸ್ಟೆನ್ಸಿಲಿ ಬಂದಿದೆ. ತುಂಬ ತೆಳುವಾಗಿಲ್ಲ, ತುಂಬ ಗಟ್ಟಿಯಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬಿಸಿಲು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಾಂದರೆ ಒಂದು 5 ನಿಮಿಷ ಫ್ರಿಡ್ಜಿಗೆ ಇಟ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಟ್ರಾನ್ಸ್ಪರೆನ್ಸಿ, ಸಬ್ಬಕ್ಕಿ ಮಾತ್ರ ಟ್ರಾನ್ಸ್ಪರೆನ್ಸಿ ಥರ ಆಗಿಬಿಟ್ಟಿದೆ ತುಂಬ ಬೆಂದು. ನಾವು ಫಸ್ಟೇ ಸಬ್ಬಕ್ಕಿನ ವಿಷಲ್ ಹೊಡೆಸ್ಕೊಳ್ಳೋದ್ರಿಂದ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಹುರಿದಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೆ, ಅದನ್ನ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ನೋಡಿ ತುಂಬ ಚೆನ್ನಾದ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.